ಬಾರಿಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಜೆಟ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಜನಸಾಮಾನ್ಯರ ಆಲೋಚನೆ ಇಷ್ಟೇ ಇರುತ್ತೆ, ಯಾವುದರ ಬೆಲೆ ಏರಿಕೆ ಆಯಿತು, ಯಾವುದರ ಬೆಲೆ ಇಳಿಕೆ ಆಗ್ತಿದೆ ಅಂತ ಹೇಳಿ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅನೇಕ ವಸ್ತು ಹಾಗೆ ಸೇವಾ ಕ್ಷೇತ್ರಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನಮ್ಮ ಹತ್ರ ಕೂಡ ಪಟ್ಟಿ ಇದೆ. ಬಜೆಟ್ನ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ, ಹಾಗೆ ಯಾವುದರಲ್ಲೆಲ್ಲ ಏರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. To the list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಹಣದುಬ್ಬರ ಹೆಚ್ಚಾಗ್ತಾ ಇರೋದು, GDP ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿರೋದು, ಇದೆಲ್ಲವೂ ಕೂಡ ಈ ಬಾರಿ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ವಿತ್ತ ಸಚಿವೆ ಮೇಲೆ ಒಂದಷ್ಟು ಒತ್ತಡ ಅಂತೂ ಇದ್ದೇ ಇತ್ತು. ಜನರಿಗೆ ಕಣ್ಣಿಗೆ ಕಾಣುವಂತೆ, ಇಂಡೈರೆಕ್ಟ್ ಆಗಲ್ಲ, ನೇರವಾಗೇನೆ ಜನರಿಗೆ ಕಣ್ಣಿಗೆ ಕಾಣುವಂತೆಯೇ ಒಂದಷ್ಟು ವಸ್ತುಗಳ ಹಾಗೆ ಸೇವಾ ಕ್ಷೇತ್ರಗಳ ದರವನ್ನು ಇಳಿಕೆ ಮಾಡುವ ಅನಿವಾರ್ಯತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲೇ ಈ ಬಾರಿಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಜೆಟ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಜನಸಾಮಾನ್ಯರ ಆಲೋಚನೆ ಇಷ್ಟೇ ಇರುತ್ತೆ, ಯಾವುದರ ಬೆಲೆ ಏರಿಕೆ ಆಯಿತು, ಯಾವುದರ ಬೆಲೆ ಇಳಿಕೆ ಆಗ್ತಿದೆ ಅಂತ ಹೇಳಿ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅನೇಕ ವಸ್ತು ಹಾಗೆ ಸೇವಾ ಕ್ಷೇತ್ರಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನಮ್ಮ ಹತ್ರ ಕೂಡ ಪಟ್ಟಿ ಇದೆ. ಬಜೆಟ್ನ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ, ಹಾಗೆ ಯಾವುದರಲ್ಲೆಲ್ಲ ಏರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. To the list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಹಣದುಬ್ಬರ ಹೆಚ್ಚಾಗ್ತಾ ಇರೋದು, GDP ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿರೋದು, ಇದೆಲ್ಲವೂ ಕೂಡ ಈ ಬಾರಿ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ವಿತ್ತ ಸಚಿವೆ ಮೇಲೆ ಒಂದಷ್ಟು ಒತ್ತಡ ಅಂತೂ ಇದ್ದೇ ಇತ್ತು. ಜನರಿಗೆ ಕಣ್ಣಿಗೆ ಕಾಣುವಂತೆ, ಇಂಡೈರೆಕ್ಟ್ ಆಗಲ್ಲ, ನೇರವಾಗೇನೆ ಜನರಿಗೆ ಕಣ್ಣಿಗೆ ಕಾಣುವಂತೆಯೇ ಒಂದಷ್ಟು ವಸ್ತುಗಳ ಹಾಗೆ ಸೇವಾ ಕ್ಷೇತ್ರಗಳ ದರವನ್ನು ಇಳಿಕೆ ಮಾಡುವ ಅನಿವಾರ್ಯತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲೇ ಈ ಬಾರಿಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಜೆಟ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಜನಸಾಮಾನ್ಯರ ಆಲೋಚನೆ ಇಷ್ಟೇ ಇರುತ್ತೆ, ಯಾವುದರ ಬೆಲೆ ಏರಿಕೆ ಆಯಿತು, ಯಾವುದರ ಬೆಲೆ ಇಳಿಕೆ ಆಗ್ತಿದೆ ಅಂತ ಹೇಳಿ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅನೇಕ ವಸ್ತು ಹಾಗೆ ಸೇವಾ ಕ್ಷೇತ್ರಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನಮ್ಮ ಹತ್ರ ಕೂಡ ಪಟ್ಟಿ ಇದೆ. ಬಜೆಟ್ನ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ, ಹಾಗೆ ಯಾವುದರಲ್ಲೆಲ್ಲ ಏರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. To the list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಹಣದುಬ್ಬರ ಹೆಚ್ಚಾಗ್ತಾ ಇರೋದು, GDP ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿರೋದು, ಇದೆಲ್ಲವೂ ಕೂಡ ಈ ಬಾರಿ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ವಿತ್ತ ಸಚಿವೆ ಮೇಲೆ ಒಂದಷ್ಟು ಒತ್ತಡ ಅಂತೂ ಇದ್ದೇ ಇತ್ತು. ಜನರಿಗೆ ಕಣ್ಣಿಗೆ ಕಾಣುವಂತೆ, ಇಂಡೈರೆಕ್ಟ್ ಆಗಲ್ಲ, ನೇರವಾಗೇನೆ ಜನರಿಗೆ ಕಣ್ಣಿಗೆ ಕಾಣುವಂತೆಯೇ ಒಂದಷ್ಟು ವಸ್ತುಗಳ ಹಾಗೆ ಸೇವಾ ಕ್ಷೇತ್ರಗಳ ದರವನ್ನು ಇಳಿಕೆ ಮಾಡುವ ಅನಿವಾರ್ಯತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲೇ ಈ ಬಾರಿಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಜೆಟ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಜನಸಾಮಾನ್ಯರ ಆಲೋಚನೆ ಇಷ್ಟೇ ಇರುತ್ತೆ, ಯಾವುದರ ಬೆಲೆ ಏರಿಕೆ ಆಯಿತು, ಯಾವುದರ ಬೆಲೆ ಇಳಿಕೆ ಆಗ್ತಿದೆ ಅಂತ ಹೇಳಿ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅನೇಕ ವಸ್ತು ಹಾಗೆ ಸೇವಾ ಕ್ಷೇತ್ರಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು
ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನಮ್ಮ ಹತ್ರ ಕೂಡ ಪಟ್ಟಿ ಇದೆ. ಬಜೆಟ್ನ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ, ಹಾಗೆ ಯಾವುದರಲ್ಲೆಲ್ಲ ಏರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. To the list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಹಣದುಬ್ಬರ ಹೆಚ್ಚಾಗ್ತಾ ಇರೋದು, GDP ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿರೋದು, ಇದೆಲ್ಲವೂ ಕೂಡ ಈ ಬಾರಿ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ವಿತ್ತ ಸಚಿವೆ ಮೇಲೆ ಒಂದಷ್ಟು ಒತ್ತಡ ಅಂತೂ ಇದ್ದೇ ಇತ್ತು. ಜನರಿಗೆ ಕಣ್ಣಿಗೆ ಕಾಣುವಂತೆ, ಇಂಡೈರೆಕ್ಟ್ ಆಗಲ್ಲ, ನೇರವಾಗೇನೆ ಜನರಿಗೆ ಕಣ್ಣಿಗೆ ಕಾಣುವಂತೆಯೇ ಒಂದಷ್ಟು ವಸ್ತುಗಳ ಹಾಗೆ ಸೇವಾ ಕ್ಷೇತ್ರಗಳ ದರವನ್ನು ಇಳಿಕೆ ಮಾಡುವ ಅನಿವಾರ್ಯತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲೇ ಈ ಬಾರಿಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಜೆಟ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಜನಸಾಮಾನ್ಯರ ಆಲೋಚನೆ ಇಷ್ಟೇ ಇರುತ್ತೆ, ಯಾವುದರ ಬೆಲೆ ಏರಿಕೆ ಆಯಿತು, ಯಾವುದರ ಬೆಲೆ ಇಳಿಕೆ ಆಗ್ತಿದೆ ಅಂತ ಹೇಳಿ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅನೇಕ ವಸ್ತು ಹಾಗೆ ಸೇವಾ ಕ್ಷೇತ್ರಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನಮ್ಮ ಹತ್ರ ಕೂಡ ಪಟ್ಟಿ ಇದೆ. ಬಜೆಟ್ನ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ, ಹಾಗೆ ಯಾವುದರಲ್ಲೆಲ್ಲ ಏರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. To the list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಹಣದುಬ್ಬರ ಹೆಚ್ಚಾಗ್ತಾ ಇರೋದು, GDP ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿರೋದು, ಇದೆಲ್ಲವೂ ಕೂಡ ಈ ಬಾರಿ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ವಿತ್ತ ಸಚಿವೆ ಮೇಲೆ ಒಂದಷ್ಟು ಒತ್ತಡ ಅಂತೂ ಇದ್ದೇ ಇತ್ತು. ಜನರಿಗೆ ಕಣ್ಣಿಗೆ ಕಾಣುವಂತೆ, ಇಂಡೈರೆಕ್ಟ್ ಆಗಲ್ಲ, ನೇರವಾಗೇನೆ ಜನರಿಗೆ ಕಣ್ಣಿಗೆ ಕಾಣುವಂತೆಯೇ ಒಂದಷ್ಟು ವಸ್ತುಗಳ ಹಾಗೆ ಸೇವಾ ಕ್ಷೇತ್ರಗಳ ದರವನ್ನು ಇಳಿಕೆ ಮಾಡುವ ಅನಿವಾರ್ಯತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲೇ ಈ ಬಾರಿಯ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಬಜೆಟ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋದು ಗೊತ್ತಿರೋ ವಿಚಾರ. ಹಾಗಾಗಿ ಜನಸಾಮಾನ್ಯರ ಆಲೋಚನೆ ಇಷ್ಟೇ ಇರುತ್ತೆ, ಯಾವುದರ ಬೆಲೆ ಏರಿಕೆ ಆಯಿತು, ಯಾವುದರ ಬೆಲೆ ಇಳಿಕೆ ಆಗ್ತಿದೆ ಅಂತ ಹೇಳಿ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಅನೇಕ ವಸ್ತು ಹಾಗೆ ಸೇವಾ ಕ್ಷೇತ್ರಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು ಖುದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ನಮ್ಮ ಹತ್ರ ಕೂಡ ಪಟ್ಟಿ ಇದೆ. ಬಜೆಟ್ನ ನಂತರದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ, ಹಾಗೆ ಯಾವುದರಲ್ಲೆಲ್ಲ ಏರಿಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅದರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. To the list of exempted capital goods, I propose to add 35 additional capital goods for EV battery manufacturing and 28 additional capital goods for mobile phone battery manufacturing. This will boost domestic manufacture of lithium-ion batteries, both for mobile phones and for electric vehicles. ಹಣದುಬ್ಬರ ಹೆಚ್ಚಾಗ್ತಾ ಇರೋದು, GDP ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿರೋದು, ಇದೆಲ್ಲವೂ ಕೂಡ ಈ ಬಾರಿ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ವಿತ್ತ ಸಚಿವೆ ಮೇಲೆ ಒಂದಷ್ಟು ಒತ್ತಡ ಅಂತೂ ಇದ್ದೇ ಇತ್ತು. ಜನರಿಗೆ ಕಣ್ಣಿಗೆ ಕಾಣುವಂತೆ, ಇಂಡೈರೆಕ್ಟ್ ಆಗಲ್ಲ, ನೇರವಾಗೇನೆ ಜನರಿಗೆ ಕಣ್ಣಿಗೆ ಕಾಣುವಂತೆಯೇ ಒಂದಷ್ಟು ವಸ್ತುಗಳ ಹಾಗೆ ಸೇವಾ ಕ್ಷೇತ್ರಗಳ ದರವನ್ನು ಇಳಿಕೆ ಮಾಡುವ ಅನಿವಾರ್ಯತೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಮೊದಲೇ